ಗಾನ ಮುಗಿಸಿದ ಗಾನಗಾರುಡಿಗ ಪುಟ್ಟರಾಜರೇ ನಿಮಗಿದೋ ನುಡಿ ನಮನ ಗೀತಗಾಯನ ಗೀತಗಾಯನ. ಗಾನ ಮುಗಿಸಿದ ಗಾನಗಾರುಡಿಗ ಪುಟ್ಟರಾಜರೇ ನಿಮಗಿದೋ ನುಡಿ ನಮನ ಗೀತಗಾಯನ ಗೀತಗಾಯನ. ಈ ಯುಗ ಕಂಡ ದೇವಚೇತನ ಏಕೆ ಮರೆಯಾದೆ ಶಿವ ಸಂತಾನ. ಈ ಯುಗ ಕಂಡ ದೇವಚೇತನ ಏಕೆ ಮರೆಯಾದೆ ಶಿವ ಸಂತಾನ. ಅಂಧನಾಥರ ಆಶಾ ಕಿರಣ ಅಂಧನಾಥರ ಆಶಾ ಕಿರಣ ಅಗಲಿದೆ ಏಕೆ ಹೇಳು ಕಾರಣ ಅಗಲಿದೆ ಏಕೆ ಹೇಳು ಕಾರಣ. ಗಾನ ಮುಗಿಸಿದ ಗಾನಗಾರುಡಿಗ ಪುಟ್ಟರಾಜರೇ ನಿಮಗಿದೋ ನುಡಿ ನಮನ ಗೀತಗಾಯನ ಗೀತಗಾಯನ ಗೀತಗಾಯನ. ಅರ್ಚನಾ ಮ್ಯಾಮ್, ಎಂಥ ಅದ್ಭುತವಾದ ಕಾಂಪೋಸಿಷನ್ ಇದು ಮಾರಣ್ಣ. ನೀವು ಆರಿಸ್ಕೊಂಡ ಎರಡೂ ಹಾಡುಗಳು ಕಷ್ಟಕರವಾದ ಹಾಡುಗಳನ್ನೇ ಆರಿಸ್ಕೊಂಡಿದ್ದೀರಾ. ನಿಮ್ಮ ಆಯ್ಕೆಗೆ ನಾನು ನಿಜವಾಗ್ಲೂ ಶಭಾಷಿ ಹೇಳಲೇಬೇಕು. ಆಮೇಲೆ ಆ ಸಂಗತಿಗಳೆಲ್ಲ ಎಷ್ಟು ಆರಾಮಾಗಿ ಹಾಡ್ತೀರಾ ಮಾರಣ್ಣ ನೀವು. ನನಗೆ ತುಂಬ ಸಂತೋಷ ಆಗುತ್ತೆ. ತರ ತರರ ತ ನ ಅದೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಸಂಗತಿಗಳು. ಗಾನ ಮುಗಿಸಿದ ಗಾನಗಾರುಡಿಗ ಪುಟ್ಟರಾಜರೇ ನಿಮಗಿದೋ ನುಡಿ ನಮನ ಗೀತಗಾಯನ ಗೀತ. ತುಂಬ ಚೆನ್ನಾಗಿ ಹಾಡಿದ್ರಿ. ಚರಣದ ಬಿಗಿನಿಂಗಲ್ಲಿ ಮಾತ್ರ ಸ್ವಲ್ಪ ಶಾರ್ಪ್ ಆಯಿತು. ಆಮೇಲೆ ಸಾಂಗಿನ ವೆರಿ ಎಂಟ್ರಿ ಸ್ವಲ್ಪ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ನೀವು ಶುರು ಮಾಡಿದ್ದು 1-2 ಸೆಕೆಂಡ್ ಅಷ್ಟೇ. ಅದು ಬಿಟ್ಟರೆ ಅದ್ಭುತವಾಗಿ ಹಾಡಿದ್ರಿ. ತುಂಬ ಸಂತೋಷ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಮುನಿರಾಜು ಸರ್, ಗಾನ ಸಿಂಚನದ ಮೂಲಕ ಗಾನ ನಮನವನ್ನು ಗುರುಗಳಿಗೆ ಮಾಡಿದಿರಿ ಅಲ್ವಾ? ಗಾನ ಗಾರುಡಿಗರಿಗೆ ಗಾನ ಸಿಂಚನದ ಮೂಲಕ ಗಾನ ನಮನವನ್ನು ನೀವು ಮಾಡಿದಿರಿ. ಎಂಥ ಅದ್ಭುತವಾದಂಥ ವೇದಿಕೆಯ ಮೂಲಕ ಎಷ್ಟು ಒಳ್ಳೆ ಹಾಡನ್ನು ಕೂಡ ಕೊಟ್ಟಿದ್ರಿ. ಒಳ್ಳೆಯದಾಗಲಿ. ಈ ಗುರುಗಳು ಉತ್ತರ ಕರ್ನಾಟಕದ ಭಾಗದಷ್ಟೇ ಅಲ್ಲ, ಕರ್ನಾಟಕದಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ಊರುಗಳ ಮಹಾರಾಷ್ಟ್ರ ಆ ಕಡೆಯಿಂದನೂ ಎಷ್ಟೋ ವಿದ್ಯಾರ್ಥಿಗಳು ಬಂದು ಅಲ್ಲಿ ಸಂಗೀತವನ್ನು ಕಲ್ತ್ಕೊಂಡು ಇವತ್ತು ಬದುಕುಗಳನ್ನು ಕಟ್ಕೊಂಡಿದ್ದಾರೆ. ಹೌದು ಅಲ್ವಾ? ಅಂಥ ಮಹಾನ್ ಚೇತನ ಎಷ್ಟು ನೋವಲ್ಲಿ ಬರೆದಿರ್ಬೇಕಲ್ಲ. ಅದೇ ಹೋದ್ಮೇಲೆ ಬರೆದಿದ್ದ ಮುಗಿಸಿದ ಅಂತ. ಹೌದು ಸರ್, ಅವರು ಓದಾಗೆ ಬರೆದಿದ್ದು ಹಾಡು. ಎಷ್ಟು ನೋವು ಅನುಭವಿಸಿ ಬರೆದಿರ್ಬೇಕಲ್ವ ಇದನ್ನು. ಹೌದು ಸರ್, ಹೌದು. ನಿಜವಾಗ್ಲೂ ಆ ಗುರು ಪರಂಪರೆ ಇವತ್ತಿಗೂ ಏನಾದರೂ ಉಳೀತದೆ ಅಂದರೆ ಇಂಥವ್ರಿಂದ ಮಾತ್ರ ಸಾಧ್ಯ. ಒಳ್ಳೆಯದಾಗಲಿ. ಒಳ್ಳೆ ಒಂದು ಸಂದೇಶ ಜೊತೆಗೆ ಒಳ್ಳೆ ಹಾಡು ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ. ವೇಮ್ಗಲ್ ಸರ್. ಮರಣರೇ ಸರ್, ರವೀಂದ್ರ ಸ್ವರ್ಗಾವಿ ಅವರು ಹಾಂ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಅವ್ರ ಮೇಲೆ ಒಂದು ಹಾಡು ಬರೆದಿದ್ದಾರಲ್ಲ. ಹೌದು ಸರ್. ಆ ಹಾಡು ಎಷ್ಟು ಪ್ರಸಿದ್ಧಿ ಆಯಿತು ಅಂದರೆ ಅಷ್ಟೇ ಪ್ರಸಿದ್ಧಿಯಾದ ಹಾಡು ಇದು ನಿಮ್ಮ ಕಂಠದಲ್ಲಿ ಬಂದಿದ್ದು. ಪುಟ್ಟರಾಜ ಗವಾಯಿಗಳ ಹಾಡು ಅವ್ರ ಮೇಲೆ ಬರೆದಿರ್ತಕ್ಕಂಥದ್ದು. ಈಗಾಗಲೇ ಹೇಳ್ದಂಗೆ
ಎಷ್ಟೋ ಜನ ಕಲಾವಿದರಿಗೆ, ಹಿಂದೂಸ್ತಾನಿ ಕಲಾವಿದರು ಯಾರೇ ವೇದಿಕೆ ಮೇಲೆ ಬಂದರೂ ಆ ಗುರುಗಳನ್ನ ನೆನೆಸ್ಕೊಳ್ಳದೆ ಆಡೋದಿಲ್ಲ. ಹೌದು ಸರ್, ನಮ್ಮದು ಆ ಗುರು ಪರಂಪರೆನೇ. ನಮ್ಮ ಗುರುಗಳು ಕೂಡ ಪುಟ್ಟರಾಜ್ ಗವಾಯಿಗಳವರ ಶಿಷ್ಯರು, ಡಾಕ್ಟರ್ ಪಂಚಾಕ್ಷರಿ ಬಿ ಹಿರೇಮಠ್ ಅಂತ ಅಲ್ವಾ? ಅವರು ಗದಗ್ದವ್ರೇನೆ. ಅದೇ ಹೇಳಿದ್ನಲ್ಲ, ಅಂಧಕಾರ ಜಗತ್ತನ್ನು ಅವರು ಬೆಳಕಾಗಿಸಿದ ಮಹಾನ್ ಭಾವರವರು ಅಲ್ವಾ? ತಮ್ಮ ಗಾಯನದ ಮುಖಾಂತರ ಮತ್ತು ಶಿಷ್ಯರಿಗೆ ಅವರು ನೀಡಿದ ಒಂದು ಸಂಗೀತ ಪರಂಪರೆ ಇಡೀ ದೇಶದಲ್ಲೇ ಆವರಿಸ್ಕೊಂಡಿದೆ ಅಲ್ವೇ? ಕಾಲ ಸೂರ್ಯಚಂದ್ರರು ಎಷ್ಟು ಸಾಕ್ಷ್ಯ ಅವರಿರೋವರೆಗೂ ಇವರ ಹೆಸರು ಅಜರಾಮರವಾಗಿರುತ್ತೆ. ಯಾಕಂತ ಪುಟ್ಟರಾಜ್ ಗವಾಯಿಗಳಂದ್ರೇ ಒಂದು ರೀತಿ, ಯಾರೇ ಆಗಲಿ ಮೇಡಮ್, ಎಷ್ಟು ಜನ ವೇದಿಕೆಗಳಲ್ಲಿ ಬಂದ್ರೂ ನೀವು ಯಾರ ಕಡೆಯಿಂದ ಕಲ್ತರಿಂದ ನಾವು ಪುಟ್ಟರಾಜ್ ಗವಾಯಿಗಳು ಅಂತಾರೆ. ಹಿಂದೂಸ್ತಾನಿ ಗಾಯನದಲ್ಲಿರ್ತಕ್ಕಂಥವ್ರು ಭಾಳಷ್ಟು ಜನ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥವರು ಅವರ ಶಿಷ್ಯರೇ ಅಲ್ವಾ? ಅಂಥ ಒಂದು ಹಾಡು. ಮತ್ತು ಅವ್ರ ಮೇಲೆ ಒಂದು ಹಾಡು ಬಂದಿರತಕ್ಕಂಥದ್ದು ಮೊದಲನೇ ಬಾರಿಗೆ ನಾನು ಇದು ಕೇಳಿದ್ದು, ತುಂಬ ಚೆನ್ನಾಗಿತ್ತು. ಇನ್ನೂ ಒಂದೆರಡು ಚರಣ ಕೇಳೋಕ್ಕೆ ಆಸೆ ಆಗ್ತಾಯಿತ್ತು ನಮಗೆ ಅವ್ರ ಮೇಲೆ. ಮುಂದಿನ ದಿನಗಳಲ್ಲಿ ನೋಡೋಣ. ಒಳ್ಳೆ ಪ್ರಸ್ತುತಿ ನಿಮ್ಮದು ಈ ದಿನ. ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ಸ್. Thank you so much.